ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ಹಾಕಿದೆ. ಎಲ್ಲರೂ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಎಲ್ಲ ಆಟೋ ಚಾಲಕರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಿನಲ್ಲಿ ಕಾರ್ಮಿಕರ ಇಲಾಖೆಯಲ್ಲಿ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಬಸ್ ಡ್ರೈವರು, ಲಾರಿ ಡ್ರೈವರ್, ಎಲ್ಲ ತರಹದ ಡ್ರೈವರ್ಗಳು ಕಡ್ಡಾಯವಾಗಿ ಎಲ್ಲ ಚಾಲಕರಲ್ಲೂ ಬ್ಯಾಡ್ಜ್ ಇದ್ದರೆ ಮಾತ್ರನೇ ಈ ಲೇಬರ್ ಕಾರ್ಡ್ ಅನ್ನೋದು ಮಾಡೋಕ್ಕಾಗೋದು. ದಯವಿಟ್ಟು ಎಲ್ಲರೂ ಬ್ಯಾಡ್ಜ್ ಇಲ್ದವರು ಫಸ್ಟು ಬ್ಯಾಡ್ಜ್ ಮಾಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೂ ಅನುಕೂಲ ಆಗಿ ನಿಮಗೂ ಲೇಬರ್ ಕಾರ್ಡ್ ಮಾಡಿಸ್ಕೋಬೋದು. ಹಾಗೆ ಈ ಲೇಬರ್ ಕಾರ್ಡ್ ಬಗ್ಗೆ ಮತ್ತು ಈ ಶ್ರಮ್ ಕಾರ್ಡ್ ಬಗ್ಗೆ ನಮ್ಮ ತುಮಕೂರಿನ ಹೆಮ್ಮೆಯ ಜಿಲ್ಲಾಧಿಕಾರಿಯಾದ ಶುಭ ಕಲ್ಯಾಣ್ ಅವರು ಎರಡು ಮಾತಾಡ್ತಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಕರ್ನಾಟಕ ಸ್ಟೇಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಇವರಿಂದ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಎಲ್ಲ ಡ್ರೈವರ್ಸ್, ಕಂಡಕ್ಟರ್ಸ್, ಕ್ಲೀನರ್ಸ್, ಸ್ಟೇಷನ್ ಸ್ಟಾಫ್ ಮತ್ತೆ ಆ ಸ್ಟೇಷನ್ ಒಳಗಡೆ ಇರುವ ಕ್ಲರ್ಕ್ಸ್ ಇವರಿಗೆಲ್ಲರೂ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಎಲಿಜಿಬಿಲಿಟಿ ಅಂತ ಹೇಳಿದ್ರೆ ಇದು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಏಜ್ ಲಿಮಿಟ್ ಬಂದು 18 to 60 ಇಯರ್ಸ್. ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿ ಇರಬಾರ್ದು. ಸೊ ಇಷ್ಟು ಒಂದು ಕನಿಷ್ಠ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಟ್ಕೊಂಡಿದ್ದಾರೆ. ಇದರದ್ದು ರಿಜಿಸ್ಟ್ರೇಷನ್ ಫೀಸ್ ಈ ಸ್ಮಾರ್ಟ್ ಕಾರ್ಡ್ಗೆ ಏನು ನಮ್ಮ ಸ್ಟೇಟ್ ಗವರ್ಮೆಂಟ್ ಇಂದ ಈ ಡ್ರೈವರ್ಸ್, ಕಂಡಕ್ಟರ್ಸ್ ಮತ್ತೆ ಕ್ಲೀನರ್ಸ್ಗೆ ಕೊಡುವ ಈ ಸ್ಮಾರ್ಟ್ ಕಾರ್ಡ್, ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಬಂದು ಬರೀ 50 ರೂಪಾಯಿ. ಬಟ್ ಅದರಿಂದ ನಿಮ್ಗೆ ಏನೇನು ಅನುಕೂಲ ಸಿಗುತ್ತೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಇಂದ ಡೆತ್ ಆದ್ರೆ ನಿಮ್ಗೆ ತಕ್ಷಣ 5 ಲಕ್ಷ ರೂಪಾಯಿ ಯು ವಿಲ್ ಬಿ ಎಲಿಜಿಬಲ್. ನಿಮ್ಮ ನಾಮಿನಿ ಯಾರಿರ್ತಾರೆ ಅವ್ರಿಗೆ ಕೊಡ್ತಾರೆ. ಅದಿಲ್ಲದೆ ಪರ್ಮನೆಂಟ್ ಡಿಸೇಬಿಲಿಟಿ ಏನಾದ್ರೂ ಆದ್ರೆ, ಇಫ್ ಯು ಹ್ಯಾವ್ ರಿಜಿಸ್ಟರ್ಡ್ ಈ ಒಂದು ಕಾರ್ಡಿಗೆ ನೋಂದಣಿ ಆದ್ರೆ 1 ಲಕ್ಷ ರೂಪಾಯಿ ತನಕ ಕೊಡ್ತಾರೆ. ಮತ್ತೆ ಇನ್ನೇನಾದ್ರೂ ಹಾಸ್ಪಿಟಲೈಸೇಷನ್ ಇದ್ರೆ 15 ಡೇಸ್ಗೆ ಸುಮಾರು ಒಂದು 50,000 ತನಕ ಎಲಿಜಿಬಿಲಿಟಿ ಇದೆ. ಇದು ಆಕ್ಸಿಡೆಂಟ್ ಮತ್ತು ಡೆತ್ ಇಂದ ಕವರೇಜ್ ಆಗುವ ಬೆನಿಫಿಟ್ಸ್. ಇದು ಇಲ್ಲದೆ ಮುಖ್ಯವಾಗಿ ತಾವು ಗಮನ ಹರಿಸಬೇಕಾಗಿರೋದು ಎಜುಕೇಶನಲ್ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ, ಡೆತ್ ಆದ್ರೆ ನಿಮ್ಮ 2 ಮಕ್ಕಳಿಗೆ ಸುಮಾರು 1 ವರ್ಷಕ್ಕೆ 10,000 ತನಕ 1 ವರ್ಷಕ್ಕೆ ಕೊಡ್ತಾರೆ. ಅದೇ ರೆಗ್ಯುಲರ್ ಕೋರ್ಸ್ ಅಲ್ಲಿ ತಾವು ಈ ಸ್ಮಾರ್ಟ್ ಕಾರ್ಡ್ ಇಟ್ಕೊಂಡ್ರೆ ಪರ್ ಆನಮ್ ಆಲ್ಮೋಸ್ಟ್ 3,000 ಎಜುಕೇಶನಲ್ ಅಸಿಸ್ಟೆನ್ಸ್ 2 ಮಕ್ಕಳಿಗೆ ಅಪ್ ಟು ಕ್ಲಾಸ್ 12 ಕೊಡ್ತಾರೆ. ಮತ್ತೆ ಡಿಗ್ರಿ ಈಕ್ವಲೆಂಟ್ಗೆ 5,500 ಪರ್ ಆನಮ್ ಕೊಡ್ತಾರೆ. ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ನಿಮ್ಮ ಮಕ್ಕಳು ಓದಿದ್ರೆ ಅವರಿಗೆ ಪರ್ ಆನಮ್ 8,000 ತನಕ ಕೊಡ್ತಾರೆ. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ಗೆ 11,000 ಕೊಡ್ತಾರೆ. ಇದಿಲ್ಲದೆ ಲೇಡಿ ಡ್ರೈವರ್ಸ್ ಯಾರಾದಿದ್ರೆ ಅವ್ರಿಗೆ ಮೆಟರ್ನಿಟಿ ಅಲವೆನ್ಸಸ್ ಆಗಿ 10,000 ರೂಪಾಯಿ 2 ಡೆಲಿವರಿಗೆ ಅವ್ರು ಕೊಡ್ತಾರೆ. ಸೊ ಇಷ್ಟೆಲ್ಲ ನಮಗೆ ಬೆನಿಫಿಟ್ ಸಿಗ್ತಾ ಇದೆ. ಒಂದು ಡೆತ್ ಆದ್ರೆ, ಮತ್ತೆ ಹಾಸ್ಪಿಟಲೈಸೇಷನ್ ಆದ್ರೆ, ಮತ್ತೆ ಮಕ್ಕಳಿಗೆ ಎಜುಕೇಶನಲ್ ಬೆನಿಫಿಟ್ಸ್, ಮತ್ತೆ ಮೆಟರ್ನಿಟಿ ಬೆನಿಫಿಟ್ಸ್, ಇದೆಲ್ಲಾನು ಕೂಡ ಈ ಕರ್ನಾಟಕ ಸ್ಟೇಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಅಡಿಯಲ್ಲಿ ಬರುವ ಸ್ಮಾರ್ಟ್ ಕಾರ್ಡ್ ಅಂಡರ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಲೇಬರ್ ಡಿಪಾರ್ಟ್ಮೆಂಟ್. ಇದಕ್ಕೆ ರಿಜಿಸ್ಟ್ರೇಷನ್ ಫೀ ಬರೀ 50 ರೂಪಾಯಿ. ತಾವು ನಿಮ್ಮ ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ಒಂದು ಫೋಟೋ ತಗೊಂಡು ಬಂದ್ರೆ ನಾವು ಜಿಲ್ಲಾ ಆಡಳಿತದಿಂದ ಇವತ್ತು ಅಧಿಕೃತವಾಗಿ ನಾವು ಡಿಸಿ ಆಫೀಸ್ ಕಚೇರಿಯಲ್ಲಿ ಪ್ರಾರಂಭ ಮಾಡಿದೀವಿ. ಇನ್ನು ಮುಂದೆ ಬೇರೆ ಬೇರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಕೂಡ ಇದು ಒಂದು ನಿರಂತರವಾಗಿ ಆಗಬೇಕು. ನಮ್ಮಲ್ಲಿ ಎಷ್ಟು ಆಟೋ ಡ್ರೈವರ್ಸ್ ಇದ್ದಾರೆ ಮತ್ತೆ ಬೇರೆ ಬೇರೆ ಡ್ರೈವರ್ಸ್ ಇದ್ದಾರೆ, ಅವರು ಅಷ್ಟು ಜನ ಕೂಡ ನೋಂದಣಿ ಆಗಬೇಕು. ಮತ್ತೆ ಈ ಸೌಲಭ್ಯ ಏನಿದೆ ಅದನ್ನು ಪಡ್ಕೋಬೇಕು ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅನ್ನೋದೇ ನಮ್ದು ಉದ್ದೇಶ. ಇದು ಇಲ್ಲದೆ ನಮಗೆ ಇನ್ನೊಂದು ಯೋಜನೆ ಗವರ್ಮೆಂಟ್ ಆಫ್ ಕರ್ನಾಟಕ, ಅದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಸ್ಕೀಮ್. ಸೊ ಇದರಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ಯಾವುದೂ ಇಲ್ಲ. ಅದೇ ಆಧಾರ್ ಕಾರ್ಡು ಮತ್ತೆ ನಿಮ್ ಡ್ರೈವರ್ ಲೈಸೆನ್ಸ್ ತಗೊಂಡ್ ಬಂದ್ರೆ ಇದು ಕೂಡ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಡೆತ್ ಆದ್ರೆ ಬೆನಿಫಿಟ್ಸ್ 1 lakh ರೂಪೀಸ್ ನಿಮಗೆ ಸಿಗುತ್ತೆ. ಇದು ಇನ್ನೊಂದು ಆಕ್ಸಿಡೆಂಟ್ ರಿಲೀಫ್ ಕೂಡ ಇದರಲ್ಲಿ ಇದೆ, ಸುಮಾರು 50,000 ತನಕ. ಇದಿಲ್ಲದೆ ಸೆಂಟ್ರಲ್ ಗವರ್ಮೆಂಟ್ ಈ ಶ್ರಮ್ ಕಾರ್ಡ್ಸ್, ಅದರಲ್ಲಿ ಸುಮಾರು 374 ಅನ್ಆರ್ಗನೈಸ್ಡ್ ಸೆಕ್ಟರ್ಸ್, ಈಗ ಬೇರೆ ಬೇರೆ ಕಡೆ ಈಗ APMC ಅಲ್ಲಿ ಮತ್ತೆ ಮಳಿಗೆ ಅಂಗಡಿಯಲ್ಲಿ ಸ್ಟ್ರೀಟ್ ವೆಂಡರ್ಸ್ ಇವರೆಲ್ಲ ಕೂಡ ಈ ಶ್ರಮ್ ಕಾರ್ಡ್ಸ್ ಒಳಗಡೆ ಬರ್ತಾರೆ. ಅದರಲ್ಲಿ ಕೂಡ ನಿಮ್ಗೆ ಡೆತ್ ಬೆನಿಫಿಟ್ಸ್ ಅಂತ 1 lakh ಕೊಡ್ತಾರೆ. ಈಗ ನಾವೇನ್ ಮಾಡಿದ್ವಿ, ನಾವು ಜಿಲ್ಲಾಡಳಿತ ಮತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಈ 3 ಏನು ಈ ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್, ಮತ್ತೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ, ಇದು ಗವರ್ಮೆಂಟ್ ಆಫ್ ಕರ್ನಾಟಕ ಅದು, ಮತ್ತೆ ಈ ಶ್ರಮ್ ಕಾರ್ಡ್, ಈ 3 ಒಂದೇ ಪ್ಲೇಸ್ ಅಲ್ಲಿ ಸಿಗುವಾಗೆ ನಾವು ಮಾಡಿದ್ವಿ. ಸೊ ನಾನು ಇದು ಮುಖಾಂತರ ಎಲ್ಲ
ಅನ್ಆರ್ಗನೈಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡೋರಿಗೆ ಈಗ ನಾವು ಯಾವ ಸ್ಥಳ ಹೇಳ್ತೀವಿ ಅಲ್ಲಿ ತಾವು ನಿಮ್ಮ ಒಂದು ಫೋಟೋ, ಒಂದು 50 ರೂಪಾಯಿ ಮತ್ತೆ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ತಗೊಂಡು ಬಂದು ದಯವಿಟ್ಟು ತಾವು ನೋಂದಣಿ ಮಾಡ್ಕೊಳ್ಳಿ. ಈಗ ನಿಮ್ಗೆ ಮಾತ್ರ ಅಲ್ಲ, ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಇದರಿಂದ ಅನುಕೂಲ ಆಗುವ ಅವಕಾಶ ಇದೆ. ನಾವು ಎಲ್ಲರೂ ಇದನ್ನೊಂದು ಸದುಪಯೋಗ ಮಾಡಬೇಕು ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಜಿಲ್ಲಾಡಳಿತ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ನನಗೆ ನಂಬಿಕೆ ಇದೆ, ಭರವಸೆ ಇದೆ. ಇನ್ನೂ ಒಂದು 10 days ಅಲ್ಲಿ ಅಟ್ಲೀಸ್ಟ್ ನಾವು ಆಟೋ ಡ್ರೈವರ್ಸ್ ಏನು ಒಂದು 10,000 ಜನ ಇದ್ದಾರೆ, ಅವರು ಅಷ್ಟು ಜನ ಕೂಡ ನೋಂದಣಿ ಆಗ್ತಾರೆ ಅನ್ನೋ ಭರವಸೆ ನನಗಿದೆ. ನಮ್ಮ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಕೂಡ ನಾವು ಸೂಚನೆ ಕೊಟ್ಟಿದ್ವಿ, ಅವರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿನೇ ಕ್ಯಾಂಪ್ ಮಾಡಿ ಮತ್ತೆ ಪ್ರತಿದಿನ ಕೂಡ ನಮಗೆ ಪ್ರೋಗ್ರೆಸ್ ಸಿಗಬೇಕು. ಸೊ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಕೇಳಿಸ್ತಾರ ಸ್ನೇಹಿತರೆ, ನಮ್ಮ ಜಿಲ್ಲಾಧಿಕಾರಿ ಅವರು ಮಾಹಿತಿ ಕೊಟ್ಟಿದ್ದು ಸಂಪೂರ್ಣವಾಗಿ ಕರೆಕ್ಟಾಗಿದೆ. ಈಗಲೇ ನೀವೆಲ್ಲ ಮಾಡಿಸ್ಕೊಳ್ಳಿ. ಇದರ ಬಗ್ಗೆ ನಮ್ಮ ಆಟೋ ಅಧ್ಯಕ್ಷರಾದ ಪ್ರತಾಪ್ ಅಣ್ಣನವರು ಮಾತಾಡಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. ಅವರು ಮನಸ್ಸಲ್ಲಿ ಏನಿದೆ ಅಂತ ಅವರು ಹೇಳ್ತಾರೆ. ತುಮಕೂರು ಜಿಲ್ಲೆಯ ಸಮಸ್ತ ಆಟೋ ಚಾಲಕ ಬಂಧುಗಳೇ, ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ ಜಂಟಿ ಆಶ್ರಯದಲ್ಲಿ ಆಟೋ ಚಾಲಕರ ಕುಟುಂಬಗಳ ರಕ್ಷಣೆಗಾಗಿ ಏನು ಇಂದಿನ ಕರ್ನಾಟಕ ಸರ್ಕಾರ ತಂದಿರುವ ಯೋಜನೆ ಡಾಕ್ಟರ್ BR ಅಂಬೇಡ್ಕರ್ ಸಹಾಯ ಹಸ್ತಾನ ಯೋಜನೆಯಡಿಯಲ್ಲಿ ಉಚಿತವಾಗಿ ಆರೋಗ್ಯ ಇಲಾಖೆಯಿಂದ ಸಿಗಬೇಕಾದಂಥ ಸವಲತ್ತುಗಳು, ಆಟೋ ಚಾಲಕ ತೊಂದರೆ ಆದರೆ ಅವನ ಕುಟುಂಬಕ್ಕೆ ಪರಿಹಾರ, ಹೀಗೆ ಹಲವಾರು ಸವಲತ್ತುಗಳನ್ನು ಒದಗಿಸೋದಕ್ಕೆ ಆಟೋ ಚಾಲಕನ ಕುಟುಂಬದ ರಕ್ಷಣೆಗೆ ಇವತ್ತ ವಿಶ್ರಾಮ್ ಕಾರ್ಡ್ ಮತ್ತೆ ಲೇಬರ್ ಕಾರ್ಡ್ ಅನ್ನ ನೋಂದಣಿ ಅಭಿಯಾನ ಪ್ರಾರಂಭ ಮಾಡಿದೆ. ದಯಮಾಡಿ ಎಲ್ಲ ಆಟೋ ಚಾಲಕ ಬಂಧುಗಳು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಬಲಭಾಗದಲ್ಲಿ ಈ ಕಾರ್ಮಿಕ ಇಲಾಖೆಯಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಆಟೋ ಚಾಲಕರು ಈ ದಿನದ ದುಡಿಮೆ ಕಡೆ ಗಮನ ಕೊಡಕ್ ಹೋಗ್ಬೇಡಿ. ನೀವು ದುಡಿಮೆನ ಸೈಡಿನ ಬದಿಗೊತ್ತಿ ಇವತ್ತಿನ ಅವಕಾಶವನ್ನು ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರ ನೀವು ಪಡ್ಕೊಳ್ಳೇಬೇಕಿದೆ. ನೀವು ನಿಮ್ಮ DL, ವ್ಯಾಟ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅನ್ನ ತಗೊಂಡು ಬಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ತಗೊಂಡ್ಬಂದು ನೋಂದಣಿ ಕಾರ್ಯಕ್ರಮಕ್ಕೆ ನಿಮ್ದು ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ಬಂದು ಇವತ್ತೇ ಇಲ್ಲಿ ನೋಂದಣಿ ಮಾಡಿಸ್ಕೊಂಡ್ರೆ ನಿಮ್ಗೆ ವಿಶ್ರಾಮ್ ಕಾರ್ಡ್ ಮತ್ತೆ ಲೇಬರ್ ಕಾರ್ಡ್ಗಳನ್ನ ಇಲ್ಲಿ ನೋಂದಣಿ ಮಾಡಿ ವಿತರಣೆ ಮಾಡುವಂತ ಕೆಲಸ ಮಾಡ್ತಾರೆ. ನೋಂದಣಿ ಕಾರ್ಡಿಗೆ ಮಾತ್ರ 50 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ವಿಶ್ರಾಮ್ ಕಾರ್ಡ್ ಫ್ರೀ ಇರುತ್ತೆ. ದಯಮಾಡಿ ಬಂದು 2 ಕಾರ್ಡ್ಗಳನ್ನ ಇವತ್ತು ಒಟ್ಟಿಗೆ ಕಾರ್ಮಿಕ ಇಲಾಖೆ ಜಿಲ್ಲಾಡಳಿತ ಆಶ್ರಯದಲ್ಲಿ ನೋಂದಣಿ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ದಯಮಾಡಿ ಎಲ್ಲ ಬಂದು ಈ ಒಂದು ಸೌಲಭ್ಯವನ್ನು ಪಡ್ಕೋಬೇಕಂತ ಹೇಳಿ ಮನವಿಯನ್ನ ಮಾಡ್ತೀವಿ. ಆಟೋ ಚಾಲಕ ಬಂಧುಗಳಿಗೆ ಒಳ್ಳೇದಾಗಲಿ. ನೋಡೋರಲ್ಲ ಸ್ನೇಹಿತರೆ, ಪ್ರತಾಪಣ್ಣವ್ರ 4 ಮಾತಾಡಿ ನಿಮಗೆಲ್ಲ ಈಶ್ರ ಮತ್ತು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಮಾಹಿತಿ ಕೊಟ್ಟಿದೆ. ಪ್ರತಾಪಣ್ಣವರೆಲ್ಲ ಹೇಳಿದಾಯ್ತು. ಈಗ ನಮ್ಮ ಹೆಮ್ಮೆಯ ನಾಯಕ, ಜನನಾಯಕನಾದ ನಮ್ಮ ಆಟೋ ನವೀನ್ ಅವರು ಏನು ಹೇಳ್ತಾರೆ ಕೇಳಿ. ಸ್ನೇಹಿತರೆ ಹಾಗೂ ನನ್ನ ಎಲ್ಲ ಕರ್ನಾಟಕ ರಾಜ್ಯದ ಚಾಲಕ ಮಿತ್ರರೇ, ಏನು ಆಟೋ ಚಾಲಕರು ಹಾಗೂ ಕಾರು ಚಾಲಕರಿಗೆ ಇವತ್ತಿನ ದಿವಸ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರ ಹೊಸದಾಗಿ ತಂದಿರುವಂತಹ ಕಾರ್ಮಿಕ ಇಲಾಖೆ ಲೇಬರ್ ಕಾರ್ಡ್ ಹಾಗೂ ಇಶ್ರಮ್ ಕಾರ್ಡ್ನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಒಂದು ಇವತ್ತು ಅಭಿಯಾನ ನಡೀತಾ ಇದೆ. ಈ ಒಂದು ಸವಲತ್ತನ್ನ ತುಮಕೂರು ಚಾಲಕರೇ ಅಲ್ಲ, ಇಡೀ ರಾಜ್ಯದ ಚಾಲಕರು ಈ ಒಂದು ಬೆನಿಫಿಟ್ ನ ತಗೊಬೇಕು. ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಚಾಲನೆ ನೀಡಿದೆ. ಈ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಈ ಒಂದು ಲೇಬರ್ ಕಾರ್ಡ್ ನ ಇಶ್ರಮ್ ಕಾರ್ಡ್ ನ ಮಾಡ್ಕೊಡುವಂತ ಗುರಿನ ಕಾರ್ಮಿಕ ಇಲಾಖೆನೂ ಹೊಂದಿದೆ. ಹಾಗೂ ನಮ್ಮ ಚಾಲಕರು ಇದರ ಸದುಪಯೋಗ ಪಡ್ಕೊಬೇಕು. ನೋಡಿ, ಇಲ್ಲಿರುವಂತಹ ಅಷ್ಟು ಸವಲತ್ತುಗಳು ನಿಮಗೆ ಸಿಗ್ತದೆ. ಇದನ್ನ ಮಾಡಿಸ್ಲಿಕ್ಕೆ ನಿಮ್ಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಹಾಗೂ ಪಾಸ್ಪೋರ್ಟ್ ಸೈಜ್ ಫೋಟೋ, DL, ಬ್ಯಾಡ್ಜ್ ಇರಬೇಕು ಕಂಪಲ್ಸರಿ. ಕಾರ್ ಇದ್ರೆ ಕಾರ್ ಬ್ಯಾಡ್ಜ್ ಇರಬೇಕು, ಆಟೋ ಇದ್ರೆ ಆಟೋ ಬ್ಯಾಡ್ಜ್ ಇರಬೇಕು. ಇದನ್ನೆಲ್ಲ ತಂದು ದಯವಿಟ್ಟು ಮಾಡಿಸ್ಕೊಂಡು ನಿಮ್ಮ ಒಂದು ಕುಟುಂಬಕ್ಕೆ ಭದ್ರತೆ ನೀಡುವಂತಹ ಯೋಜನೆ ಇದಾಗಿದೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಚಾಲಕ, ಜೈ ಕರ್ನಾಟಕ ಮಾತೆ. ನೋಡೋಲ್ಲ ಸ್ನೇಹಿತರೆ, ಈ ವಿಡಿಯೋ ಎಷ್ಟೋ ಜನಕ್ಕೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿರೋಲ್ಲ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಎಷ್ಟೋ ಜನಕ್ಕೆ ಚಾಲಕರಿಗೆ ಈ ಮಾಹಿತಿ ಗೊತ್ತಿಲ್ಲ. ಇವಾಗ ಹೊಸ್ದಾಗಿ ಮಾಡಿರೋದ್ರಿಂದ ಯಾರಿಗೂ ಚಾಲಕರಿಗೆ ಲೇಬರ್ ಕಾರ್ಡ್ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ ಸ್ನೇಹಿತರೆ. ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಗೊತ್ತಿರೋಂಥ ಫ್ರೆಂಡ್ಸು, ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿ ಸ್ನೇಹಿತರೆ. ಎಲ್ಲರೂ ಹೋಗಿ ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕಲ್ಲಿ ಕಾರ್ಮಿಕರ ಇಲಾಖೆ ಇರುತ್ತೆ, ಅಲ್ಲಿ ಹೋಗಿ ಭೇಟಿ ಮಾಡಿ ಅವ್ರು ಕೇಳುವಂಥ ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಬಾಯ್.